ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಭಾರತ ಆಯುಧಗಳ ವಿಷಯದಲ್ಲಿ ಸ್ವಾವಲಂಬನೆಯನ್ನ ಸಾಧಿಸ್ತಾ ಇದ್ರೆ, ಮತ್ತೊಂದು ಕಡೆ ಚೀನಾ ಹಾಗೂ ಪಾಕಿಸ್ತಾನ ಬಳಸ್ತಿರೋ ಆಯುಧಗಳ ಜೊತೆಗೆ ಭಾರತದ ಆಯುಧಗಳನ್ನು ಹೋಲಿಕೆ ಮಾಡಿ ನೋಡುವ ಕೆಲಸವನ್ನ ಈಗ ಪಾಶ್ಚಿಮಾತ್ಯ ಮಾಧ್ಯಮಗಳು, ರಕ್ಷಣಾ ತಜ್ಞರು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮತ್ತು ಇದರಿಂದ ಭಾರತದ ಮಾರುಕಟ್ಟೆ ಕೂಡ ಬೆಳೆಯುವ ನಿರೀಕ್ಷೆ ಇದೆ. ಹಾಗೇನೆ ನಮ್ಮ HAL ಅಕ್ಕಪಕ್ಕದ ದೇಶಗಳಲ್ಲಿ ವ್ಯಾಪಾರವನ್ನ ಹೆಚ್ಚು ಮಾಡಿಕೊಳ್ಳುವ ಬಗ್ಗೆ ಆಸಕ್ತಿಯನ್ನು ಕೂಡ ತೋರ್ತಾ ಇದೆ. ಹಾಗೇನೆ ಮಲೇಷಿಯಾ, ವಿಯೆಟ್ನಾಂ, ಶ್ರೀಲಂಕಾ ಸೇರಿದ ಹಾಗೆ ಹಲವಾರು ದೇಶಗಳಲ್ಲಿ HAL ತನ್ನ ಬೇಸ್ ನಿರ್ಮಾಣ ಮಾಡಿಕೊಳ್ಳುವ ಬಗ್ಗೆ ಪ್ರಯತ್ನಗಳನ್ನು ಕೂಡ ಈಗಾಗಲೇ ಆರಂಭ ಮಾಡಿದೆ. ಹಾಗಾದ್ರೆ ಭಾರತದ ಈ ಯುದ್ಧ ವಿಮಾನಗಳ ಬಗ್ಗೆ ವಿದೇಶಿ ತಜ್ಞರು ಹೇಳ್ತಾ ಇರುವುದೇನು ಮತ್ತು ಯಾವ ವಿಮಾನಗಳ ಜೊತೆ ನಮ್ಮ ತೇಜಸ್ ಯುದ್ಧ ವಿಮಾನವನ್ನ ಹೋಲಿಕೆ ಮಾಡಲಾಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಶ್ರೀಲಂಕಾದ ವಾಯುಪಡೆಯ 70ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸಂಬಂಧಿಸಿದ ಹಾಗೆ ಮಾರ್ಚ್ 3ರಿಂದ 5ರವರೆಗೆ ಅಲ್ಲಿ ಆಯೋಜನೆಗೊಂಡಿರುವ ಲಂಕಾ ವಾಯುಪಡೆಯ ಏರೋಬ್ಯಾಟಿಕ್ ಪ್ರದರ್ಶನದಲ್ಲಿ ಭಾರತೀಯ ಸ್ವದೇಶಿ ಯುದ್ಧ ವಿಮಾನಗಳು ಭಾಗವಹಿಸ್ತಾ ಇವೆ. ಹಾಗೆ ನೋಡಿದ್ರೆ ನಮ್ಮ ಯುದ್ಧ ವಿಮಾನಗಳು ವಿದೇಶಿ ನೆಲದಲ್ಲಿ ಪ್ರದರ್ಶನ ಹಾರಾಟ ನಡೆಸ್ತಾ ಇರೋದು ಇದು 3ನೇ ಬಾರಿ. ಈ ಹಿಂದೆ 2016ರಲ್ಲಿ ಬಹ್ರೈನ್ ಇಂಟರ್ನ್ಯಾಷನಲ್ ಏರ್ ಶೋದಲ್ಲಿ ಭಾರತೀಯ ಸ್ವದೇಶಿ ಯುದ್ಧ ವಿಮಾನಗಳನ್ನು ಪ್ರದರ್ಶಿಸಲಾಗಿತ್ತು. ಅದಾದ ನಂತರ ಕಳೆದ 2 ವರ್ಷಗಳ ಹಿಂದೆ ಅಂದ್ರೆ 2019ರಲ್ಲಿ ಮಲೇಷಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಮಾನ ಪ್ರದರ್ಶನದಲ್ಲಿ ಭಾರತ ಭಾಗವಹಿಸಿತ್ತು. ಈಗ ಶ್ರೀಲಂಕಾದ ನೆಲದಲ್ಲಿ ನಡೀತಾ ಇರೋ ಪ್ರದರ್ಶನದಲ್ಲಿ ನಮ್ಮ ತೇಜಸ್ಸು ಸೇರಿದ ಹಾಗೆ ಸಾರಂಗ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್, ಸೂರ್ಯ ಕಿರಣ್, ತೇಜಸ್ ಫೈಟರ್ ಏರ್ಕ್ರಾಫ್ಟ್, ತೇಜಸ್ ಟ್ರೈನರ್ ಏರ್ಕ್ರಾಫ್ಟ್ ಹೀಗೆ ಭಾರತೀಯ ವಾಯುಪಡೆ ಹಾಗೂ ನೌಕಾದಳಗಳಿಗೆ ಸೇರಿದ 23 ಯುದ್ಧ ವಿಮಾನಗಳು ಭಾಗವಹಿಸ್ತಾ ಇವೆ. ಇವುಗಳ ಪಟ್ಟಿಯಲ್ಲಿ ಡಾರ್ನಿಯರ್ ಸಾಗರ ಗಸ್ತು ವಿಮಾನ ಕೂಡ ಸೇರ್ಕೊಂಡಿದೆ. ಇದು ಭಾರತ ಯುದ್ಧ ವಿಮಾನಗಳ ಮಾರುಕಟ್ಟೆಯನ್ನು ಬೆಳೆಸಿಕೊಳ್ಳುವ ಹಾಗೂ ರಕ್ಷಣಾ ಉತ್ಪನ್ನಗಳ ಆಮದನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನ ಅಂತ ಪಾಶ್ಚಿಮಾತ್ಯ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಇನ್ನು ಈಗಾಗಲೇ ತನ್ನ ಯುದ್ಧ ವಿಮಾನಗಳಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಳ್ಳುವ ನಿಟ್ಟಲ್ಲಿ ಮಲೇಷಿಯಾ, ವಿಯೆಟ್ನಾಂ, ಇಂಡೋನೇಷಿಯಾ ಹಾಗೂ ಶ್ರೀಲಂಕಾಗಳಲ್ಲಿ ಬೇಸ್ ಸ್ಥಾಪನೆ ಮಾಡೋದಕ್ಕೆ HAL ಪ್ರಯತ್ನಗಳನ್ನು ಕೂಡ ಆರಂಭ ಮಾಡಿದೆ. ಭಾರತ ಸರ್ಕಾರದ ಸಹಯೋಗದೊಂದಿಗೆ ರಫ್ತು ಹೆಚ್ಚು ಮಾಡಲು HAL ಗಮನ ಹರಿಸುತ್ತಿದೆ ಅಂತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮಾಧವನ್ ಎಕನಾಮಿಕ್ ಟೈಮ್ಸ್ಗೆ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಇದಲ್ಲದೆ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳು ಕೂಡ HALನ ಯುದ್ಧ ವಿಮಾನಗಳು ಹಾಗೂ ಇನ್ನಿತರ ಉತ್ಪನ್ನಗಳಿಗಾಗಿ ಸಂಪರ್ಕದಲ್ಲಿವೆ ಅಂತ ಮಾಧವನ್ ತಿಳಿಸಿದ್ದಾರೆ. ಅವರ ಪ್ರಕಾರ ತೇಜಸ್ 4.5 ಜನರೇಷನ್ನ ಅತ್ಯುತ್ತಮ ಹಾಗೂ ಅತ್ಯಂತ ಸ್ಪರ್ಧಾತ್ಮಕ ಯುದ್ಧ ವಿಮಾನ ಅನ್ನಿಸಿಕೊಂಡಿದ್ದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ಕೊಡುವ ಎಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇನ್ನು ಈ ಮಾತನ್ನು ಕೇವಲ HALನ ಮುಖ್ಯಸ್ಥರು ಮಾತ್ರ ಹೇಳ್ತಾ ಇಲ್ಲ, ವಿದೇಶಿ ರಕ್ಷಣಾ ತಜ್ಞರು ಕೂಡ ಇದೇ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ. HAL ನಿರ್ಮಿತ ತೇಜಸ್ ಯುದ್ಧ ವಿಮಾನಗಳು ಆರಂಭದಲ್ಲಿ ಒಂದಷ್ಟು ಸಂಕಷ್ಟವನ್ನು ಎದುರಿಸಿದ್ರೂ ಕೂಡ ಈಗ ಹಲವಾರು ಬದಲಾವಣೆಗಳೊಂದಿಗೆ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಸಿದ್ಧವಾಗಿವೆ ಅಂತ ಅಮೆರಿಕಾದ ಖ್ಯಾತ ಅಂಕಣಕಾರ ಸಾಲ್ವಟೋರ್ ಬಾಬೋನ್ಸ್ ಅಂಕಣವನ್ನು ಉಲ್ಲೇಖಿಸಿ ಯುರೇಷಿಯನ್ ಟೈಮ್ಸ್ ವರದಿ ಮಾಡಿದೆ. ಅಮೆರಿಕಾದ ನಿಯತಕಾಲಿಕದಲ್ಲಿ ಪ್ರಕಟವಾಗಿರುವ ವರದಿಯ ಪ್ರಕಾರ ತೇಜಸ್ ಮಾರ್ಕ್ 1 ಯುದ್ಧ ವಿಮಾನವನ್ನು ಚೀನಾದ J-20 ಸ್ಟೆಲ್ತ್ ಯುದ್ಧ ವಿಮಾನಕ್ಕೆ ಹೋಲಿಕೆ ಮಾಡಿದರೆ ಇದು ಸಾಕಷ್ಟು ಕಡಿಮೆ ವೈಶಿಷ್ಟ್ಯಗಳನ್ನು ಹೊಂದಿದೆ. ಆದರೂ ಡಾಗ್ ಫೈಟ್ ವಿಷಯಕ್ಕೆ ಬಂದರೆ ತೇಜಸ್ ಇವತ್ತು ಚೀನಾ ಹಾಗೂ ಪಾಕಿಸ್ತಾನಗಳು ಹೊಂದಿರುವ ಸಾಕಷ್ಟು ಯುದ್ಧ ವಿಮಾನಗಳಿಗಿಂತ ಬಲಿಷ್ಠವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತೇಜಸ್ ಯುದ್ಧ ವಿಮಾನವನ್ನ ಚೀನಾ ಹಾಗೂ ಪಾಕಿಸ್ತಾನದ ಜಂಟಿ ನಿರ್ಮಿತ JF-17 ಥಂಡರ್ಗೆ ಹೋಲಿಕೆ ಮಾಡಿದರೆ ಇದು ಅದಕ್ಕಿಂತ ಸಾಕಷ್ಟು ಶಕ್ತಿಶಾಲಿ ಅನ್ನಿಸ್ಕೊಳ್ಳುತ್ತೆ. ತೇಜಸ್ 13.2 ಮೀಟರ್ ಉದ್ದ ಇದೆ. JF-17 ಥಂಡರ್ 14.93 ಮೀಟರ್ ಉದ್ದವನ್ನು ಹೊಂದಿದೆ. ಇನ್ನು ತೇಜಸ್ನ ವಿಂಗ್ ಸ್ಪ್ಯಾನ್ 8.2 ಮೀಟರ್ ಇದ್ರೆ ಥಂಡರ್ನ ವಿಂಗ್ ಸ್ಪ್ಯಾನ್ 9.48 ಮೀಟರ್ ಇದೆ. ಹೀಗಾಗಿ ತೇಜಸ್ ಡಾಗ್ ಫೈಟ್ ಅಲ್ಲಿ ಹಾಗೂ ನುಗ್ಗಿ ನುಸುಳುವ ಸಾಮರ್ಥ್ಯದಲ್ಲಿ JF ಥಂಡರ್ ಅನ್ನು ಮೀರಿಸುತ್ತೆ. ಇನ್ನು ತೇಜಸ್ 13,000 kg ತೂಕವನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ರೆ ಥಂಡರ್ 12,383 kgಯನ್ನು ಹೊತ್ತೊಯ್ಯಬಲ್ಲದ್ದಾಗಿದೆ. ಇನ್ನು ತೇಜಸ್ 1.8 ಮ್ಯಾಕ್ ಸ್ಪೀಡ್ ಅನ್ನು ಹೊಂದಿದ್ರೆ ಥಂಡರ್ನ ವೇಗ 1.6 ಮ್ಯಾಕ್ ಆಗಿದೆ. ಇನ್ನು ತೇಜಸ್ಗೆ ಅಮೆರಿಕದ GE ಕಂಪನಿಯ F404 ಇಂಜಿನ್ ಅನ್ನು ಅಳವಡಿಸಲಾಗಿದ್ದು ರಡಾರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಉಪಕರಣಗಳನ್ನು ಇಸ್ರೇಲ್ ಒದಗಿಸಿಕೊಟ್ಟಿದೆ. ಇವೆರಡೂ ಈ ಯುದ್ಧ ವಿಮಾನದ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇವೆ. ತೇಜಸ್ ಎಲೆಕ್ಟ್ರಾನಿಕ್ ಸ್ಕ್ಯಾನ್ಡ್ ಅರೆ ರಡಾರ್
ಏರ್ ಟು ಏರ್ ಫ್ಯೂಯಲ್ ರಿಫಿಲಿಂಗ್, ಲಾಂಗ್ ರೇಂಜ್ BVR ಕ್ಷಿಪಣಿಗಳು, ಶತ್ರುಗಳ ರಡಾರ್ ಮತ್ತು ಕ್ಷಿಪಣಿಗಳನ್ನು ನಿಷ್ಕ್ರಿಯಗೊಳಿಸಬಲ್ಲ ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಹೊಂದಿದ್ದು, ಇವೆಲ್ಲವನ್ನು ಇನ್ನಷ್ಟು ಆಧುನೀಕರಣಗೊಳಿಸಬಹುದಾದ ಹಾಗೂ ನವೀಕೃತಗೊಳಿಸಬಹುದಾದ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿದೆ. ಇಲ್ಲಿ ವಿದೇಶಿ ರಕ್ಷಣಾ ತಜ್ಞರು ಹೇಳ್ತಾ ಇರೋ ಪ್ರಕಾರ ಭಾರತದ ತೇಜಸ್ ಚೀನಾದ J-20 ಸ್ಟೆಲ್ತ್ಗಿಂತ ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರೂ ಕೂಡ JF-17 ಥಂಡರ್ಗಿಂತ ಸಾಕಷ್ಟು ಬಲಿಷ್ಠವಾಗಿದೆ. ಇದಲ್ಲದೆ ಚೀನಾದ ಯಾವುದೇ ಯುದ್ಧ ವಿಮಾನಕ್ಕೆ ಹೋಲಿಸಿದ್ರೂ ಕೂಡ ಡಾಗ್ ಫೈಟ್ ಅಲ್ಲಿ ಮುಂದಿದೆ ಮತ್ತು ವಿಶ್ವಾಸಾರ್ಹತೆಯನ್ನ ಹೊಂದಿದೆ ಅನ್ನೋ ಮಾತನ್ನ ವಿದೇಶಿ ತಜ್ಞರು ಒತ್ತಿ ಹೇಳ್ತಾ ಇದ್ದಾರೆ. ಭಾರತ ಅಮೆರಿಕ ಹಾಗೂ ಇಸ್ರೇಲಿ ಕಂಪನಿಗಳ ಸಹಕಾರವನ್ನು ಪಡ್ಕೊಂಡಿದ್ರೂ ಕೂಡ ಇಡೀ ಯುದ್ಧ ವಿಮಾನವನ್ನು ತಾನೇ ಡಿಸೈನ್ ಮಾಡಿದೆ ಮತ್ತು ಭಾರತದ ತಂತ್ರಜ್ಞರು ಸಮರ್ಥವಾಗಿ ಇದನ್ನು ಡಿಸೈನ್ ಮಾಡುವಲ್ಲಿ ಶ್ರಮ ವಹಿಸಿದ್ದಾರೆ ಅಂತ ಹೇಳ್ತಿರೋ ತಜ್ಞರು, ಇಲ್ಲಿ ಚೀನಾ ಇದಕ್ಕೆ ವ್ಯತಿರಿಕ್ತವಾಗಿ ವಿದೇಶಿ ವಿನ್ಯಾಸಗಳು ಮತ್ತು ತಂತ್ರಜ್ಞಾನಗಳನ್ನು ಕದ್ದು ಅವುಗಳ ನಕಲನ್ನು ತಯಾರು ಮಾಡಿ ಮೇಡ್ ಇನ್ ಚೀನಾ ಅಂತ ಬೋರ್ಡ್ ಹಾಕೊಳ್ಳೋ ತನ್ನ ಪರಿಪಾಠವನ್ನ ರಕ್ಷಣಾ ಸಾಮಗ್ರಿಯಲ್ಲಿ ಕೂಡ ಮುಂದುವರಿಸಿದೆ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಯುದ್ಧ ವಿಮಾನಗಳಿಂದ ಹಿಡಿದು ಜಲಾಂತರ್ಗಾಮಿ ನೌಕೆಗಳು, ಕಡೆಗೆ ಕಾರುಗಳನ್ನು ಕೂಡ ಪಾಶ್ಚಿಮಾತ್ಯರ ಡಿಸೈನ್ಗಳನ್ನು ಕದ್ದು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದ್ರಲ್ಲಿ ಮಗ್ನವಾಗಿದೆ ಚೀನಾ ಅನ್ನೋದು ಅಮೆರಿಕ ತಜ್ಞರ ಆರೋಪ. ಚೀನಾದ ಅತ್ಯಾಧುನಿಕ ಫೈಟರ್ ಜೆಟ್ ಚೆಂಗ್ಡು J-20 ಲಾಕ್ಹೀಡ್ ಮಾರ್ಟಿನ್ನ F-35 ಫೈಟರ್ ಜೆಟ್ನ ವಿನ್ಯಾಸ ಹಾಗೂ ತಂತ್ರಜ್ಞಾನದಿಂದ ಕದಿಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಂಜಿನ್ಗಳ ಕಾರ್ಯಕ್ಷಮತೆಯ ವಿಷಯದಲ್ಲಿ ಕೂಡ ತೇಜಸ್ ಯುದ್ಧ ವಿಮಾನ J-20ಗಿಂತಲೂ ವಿಶ್ವಾಸಾರ್ಹ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಭಾರತದ ಯುದ್ಧ ವಿಮಾನ ತಯಾರಿಕಾ ವೇಗ ಹಾಗೂ ಬೇಡಿಕೆಗೆ ತಕ್ಕ ಹಾಗೆ ಯುದ್ಧ ವಿಮಾನಗಳನ್ನು ನಿಗದಿತ ಸಮಯದೊಳಗೆ ತಯಾರು ಮಾಡಬಲ್ಲ ಸಾಮರ್ಥ್ಯದ ಬಗ್ಗೆ ಪಾಶ್ಚಿಮಾತ್ಯ ತಜ್ಞರಿಗೆ ವಿಶ್ವಾಸ ಕಡಿಮೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಯುದ್ಧ ವಿಮಾನಗಳು ಮಾರಾಟ ಆಗಬೇಕು ಅಂದರೆ ಭಾರತ ತನ್ನ ತಯಾರಿಕಾ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೋಬೇಕು ಹಾಗೂ ತಯಾರಿಕಾ ವೇಗಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ. ಗೆಳೆಯರೆ, ಇದು ಭಾರತದ ತೇಜಸ್ ಯುದ್ಧ ವಿಮಾನಗಳು ವಿದೇಶಿಯರ ವಿಶ್ವಾಸವನ್ನು ಗಳಿಸ್ತಾ ಇರೋ ಪರಿ. ಆದರೆ ನಮ್ಮ ತಯಾರಿಕಾ ಘಟಕಗಳು, ಅಲ್ಲಿನ ನೌಕರರು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕಾದ ಸರ್ಕಾರಿ ಯಂತ್ರಾಂಗ ಇವೆಲ್ಲ ತಮ್ಮ ಕೆಲಸದ ವೇಗವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಅದು ಸಾಧ್ಯ ಆಗದೇ ಇದ್ದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಲೂರುವುದು ಭಾರತೀಯ ತಯಾರಿಕಾ ಕಂಪನಿಗಳಿಗೆ ಖಂಡಿತ ಸಾಧ್ಯ ಆಗಲಾರದು. ಇದು ಗೆಳೆಯರೆ ತೇಜಸ್ ಯುದ್ಧ ವಿಮಾನಗಳ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.